ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಾರ್ನಿಂಗ್ ಫುಲ್ ಜಾಲಿಯಾಗಿತ್ತು. ಸೊ ಮಮ್ಮಿಗೆ ಫಸ್ಟ್ ಮಾರ್ನಿಂಗ್ ಚಹಾ ಮಾಡಿಕೊಟ್ಟೆ. ಇಲ್ಲಿ ನೋಡ್ರಿ, ನಾನು ಮಮ್ಮಿ ಫಸ್ಟ್ ಚಹಾ ಕುಡ್ದೆ. ಚಹಾ ಕುಡ್ದಾಗ ನೋಡ್ರಿ, ಬನ್ರಿ ನೀವು ಕುಡಕತ್ರಿ. ಸೊ ಇದಾದ್ಮೇಲೆ ಇಲ್ಲಿ ನೋಡ್ರಿ, ಮಳೆನೂ ಜೋರಾಗಿ ಬರ್ಲತ್ತಿತ್ತು. ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ಲತ್ತಿತ್ತು. ಈ ಮಳೆ ಒಂದು ಹಾಫ್ ಆ್ಯನ್ ಅವರ್ ತನಕ ಬಂದಿತ್ತು ರೀ ನಮ್ಮ ಊರಲ್ಲಿ. ಸೊ ಅವಾಗಿಂದ ನೋಡ್ರಿ ಹೆಂಗಿತ್ತು ಮೋಡ ಅಂತ ಯಾವ ಥರ ಕಾಣಿಸ್ಲತ್ತಿತ್ತು, ಯಾವ ಥರ ಮಳೆ ಹೊಂಟಿದೆ ಅಂತ. ಸೊ ಅದಾದ್ಮ್ಯಾಕ ನಾನು ಆಚೆ ಬಂದು ನೋಡ್ಮ್ಯಾಕ ಇಲ್ಲಿ ನೋಡ್ರಿ, ಫ್ರೆಶ್ ಅಪ್ ಆದ್ಮ್ಯಾಕ ಇಲ್ಲಿ ನೋಡ್ರಿ ಇವ್ರು ಏನು ಮಾಡತ್ತಾರಂತ. ರಾಕಿ ಹೆಂಗೆ ಮಾಡತ್ತಾನ ನೋಡ್ರಿ. ಅವನ ಪ್ಲೇಸ್ನಾಗ ಯಾರ್ಯಾರು ಕುಂತ್ರಂದ್ರೆ ಈ ಥರ ಮಾಡ್ತಾನವ, ಎದ್ದೇಳ ಅಂತಂತ ಏಕ್ಲ ಜಗಳ ಆಡಕ್ಕೆ ಮಾಡ್ತಾನೆ. ಅವನ ಜೊತೆ ಜಗಳ ಆಡಿದ್ರೆ ಅವಾಗೆ ಅವನಿಗೆ ಸಮಾಧಾನ ಆತತನ ಆಗಲ್ಲ. ಏಕ್ಲ ಆಟ ಆಡ್ಕೋತ ಕೂಡ್ಬೇಕಂತ ನಾವು ಆಟ ಆಡ್ಕೋತ ನೋಡ್ರಿ ಯಾವ ಥರ ಅಂತ ನನ್ನ ಪ್ಲೇಸಿಂದ ಸರಿ ಅಂತಂತ. ಸೊ ಇಲ್ಲಿ ನೋಡ್ರಿ ನಮ್ಮ ಚಿಂಟು ಕೂಡ ಬಂದು, ಚಿಂಟು ಈಗ ಆಗೋ ಸ್ವಲ್ಪ ಕೋಪದಲ್ಲಿ ಮಾತಾಡಲತ್ತಿಲ್ಲ. ಸೊ ಇಲ್ಲಿ ನೋಡಿ ಚಿಂಟಿ ಕೂಡ ಬಂದಿದ್ದು, ಮಾತಾಡಂದ್ರೆ ಮಾತಾಡ್ತಾಕಿ ಭಾಳ ಸಂಭಾಯ್ತಾಳೆ. ಇವ ಸ್ವಲ್ಪ ಸಿಟ್ನವ ನಾನು ಚಿಂಟಿ ಸ್ವಲ್ಪ ಮಾತು ಕೇಳ್ತಾಳ, ಅವ್ನು ಕೇಳಲ್ಲ. ನೋಡ್ರಿ ಎಷ್ಟು ಮುದ್ದು ಮುದ್ದಾಗ್ಯಾಳ. ಸೊ ಅದಾದ್ಮೇಕ ಇಲ್ಲಿ ನೋಡ್ರಿ ಕೋಳಿ ಹೆಂಗೆ ತಿಲ್ಲತ್ತ ನೋಡ್ರಿ ಕಟ್. ಸೊ ಇದಾದ್ಮೇಲೆ ನೋಡ್ರಿ ಮತ್ತೆ ರಾಕಿ ಬಂದು ಮತ್ತೆ ತೆಳದ್ದಳ ಓಕೆ ಹೇಳಲ್ಲ. ಸೊ ಅದಾದ್ಮೇಲೆ ನಾ ತೆಳಗೆ ಕುಂತು ನೋಡತ್ತೆ. ಈಗ ಇನ್ನೂ ಸ್ವಲ್ಪ ಹುಷಾರಿರಲಿಲ್ಲ, ಕಾಲೋದು ಬ್ಯಾನ್ ಆಗಿದೆ ಅಂತ ಹಾಸ್ಪಿಟಲ್ ಹೋಗಿ ತೊಗೊಂಬಂದಿದ್ರು ನಮ್ಮ ಅಣ್ಣ. ಸೊ ಅದ್ರ ಸಲುವಾಗಿ ಸ್ವಲ್ಪ ಹೆಲ್ತಿ ಆಗಿ ಆರಾಮಾಗ ಅಂತ ನಂಗೆ ಅದು ಖುಷಿ ಅನಿಸ್ತು. ಸೊ ವೆದರ್ ನೋಡ್ರಿ ಆಚೆನ ಹೆಂಗಿದೆ ಕಾಣಿಸ್ಲತ್ತ ಅಂತ. ತಂಗಾಳಿ ಬೀಸ್ಲತ್ತದ ಒಂಥರ ತಂಪಾಗಿತ್ತು ಆಚೆ. ನೋಡತ್ತೀರಿ ನೀವು ನೋಡ್ರಿ ಯಾವ ಥರ ಕಾಣಿಸ್ಲತ್ತದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಲತ್ತದೆ ನಾ ಹೊರಗೆ ಕುಂತೀನಿ ಅಂತಂದು. ನೋಡ್ರಿ ಸೀನ್ ನೋಡೋಕ್ಕಂತೂ ಸಖತ್ತಾಗಿತ್ತು, ಬ್ಯೂಟಿಫುಲ್ಲಾಗಿ ಕಾಣಿಸ್ಲತ್ತಿತ್ತು. ನನಗಂತೂ ಹೋಗೋದೇ ಮನ್ಸಿದ್ದಿಲ್ಲ ಒಳಗೆ, ಆ ಥರ ಕಾಣಿಸ್ತು. ಸೊ ಅದಾದ್ಮೇಲೆ ನಾನಿಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದೆ. ಸೊ ಆಲೂಗಡ್ಡೆ ತೊಗೊಂಡು, ಸೊ ಇಲ್ಲಿ 6 ಆಲೂಗಡ್ಡೆ ತೊಗೊಂಡೀನಿ. ಸೊ ಅದಕ್ಕೆ ಮೊದಲು ವಾಶ್ ಮಾಡಿ ಸೊ ನಾನು ಪಾತ್ರೆನಾಗ ಹಾಕೋತಿದ್ದೀನಿ ಅವು ಆಲೂಗಡ್ಡೆನ. ನೋಡ್ರಿ ಆಲ್ಮೋಸ್ಟ್ ನಾನು 6 ತೊಗೋತಿದ್ದೀನಿ ಆಲೂಗಡ್ಡೆ, ಬಿಕಾಸ್ ಚಿಪ್ಸ್ ಮಾಡೋದು. ಸೊ ವಾಶ್ ಮಾಡ್ಮ್ಯಾಕ ಇಲ್ಲಿ ನೋಡ್ರಿ ತಂದೀನಿ. ಸೊ ಅದಾದ್ಮ್ಯಾಕ ನಾನು ಇಲ್ಲೊಂದು ಪ್ಲೇಟ್ ತೊಗೊಂಡು, ಪ್ಲೇಟ್ ಆದ್ಮ್ಯಾಕ ಇಲ್ಲಿ ನೋಡ್ರಿ ಒಂದು ನೈಫ್ ತೊಗೊಂಡೀನಿ. ಸೊ ಸಾರಿ ಪೀಲರ್ ತೊಗೊಂಡೀನಿ. ಸೊ ಪೀಲರ್ನಿಂದ ನಾವು ಇದಕ್ಕೆ ಮ್ಯಾಲಿನ ಸೊಪ್ಪಿ ತೆಗೆದು ಅದರ ಹಾಕ್ತೀನಿ ಪ್ಲೇಟ್ನಾಗ. ಸೊ ಆ ಥರ ಮಾಡಿ ಸೊ ಈ ಥರ ಕಟ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು, ಸೊ ಫ್ಲ್ಯಾಟ್ ತೊಗೋತೀನಿ, ಫ್ಲ್ಯಾಟ್ ಮೇಲೆ ಇಟ್ಟು ಕಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ ಪ್ಲೇಟ್. ಸೊ ನೈಫಲ್ಲಿ ನನ್ನ ಜೊತೆಗೆ ಇಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಬೇಕು. ಸೊ ಏನೋ ಹಾಕ್ತಿತ್ತು, ಸೊ ಒರೆಸ್ಕೊಳಕ್ಕೆ ಹೋಗಿದ್ದೆ, ಒರೆಸ್ಕೊಳಕ್ಕೆ ಟೈಮಿಗೆ ಇಲ್ಲಿ ನೋಡ್ರಿ ಈ ಥರ 2 ಪಾರ್ಟ್ಸ್ನ ಮಾಡಬೇಕು. ಟೂ ಪಾರ್ಟ್ಸ್ನಾಗ ಕಟ್ ಮಾಡಿ. ಸೊ ನಾ ಯಾವ ಥರ ಕಟ್ ಮಾಡ್ತೀನಿ ಆ ಥರ ಕಟ್ ಮಾಡ್ಕೊರಿ. ಸೊ ನಿಮ್ಮ ಇಷ್ಟ ಬಂದಾಗ ನೀವು ಹೆಂಗೆ ಕಟ್ ಮಾಡ್ಕೋತೀರಿ ಆ ಥರ ಕಟ್ ಮಾಡ್ಕೊರಿ. ಸೊ ನನಗೆ ಈ ಥರ ಇಷ್ಟ ಅಂತ ನಾನು ಈ ಥರ ಕಟ್ ಮಾಡ್ಕೊತಿದ್ದೀನಿ. ನಿಮ್ಮ ಪ್ರಕಾರ ನಿಮ್ಗೆ ಹೆಂಗೆ ಬೇಕೋ ಆ ಥರನೂ ಶೇಪ್ ಕೊಡ್ಬೋದು. ಇದಕ್ಕೆ ಯಾವ ಥರನೂ ಮಾಡ್ಕೋಬೋದು. ರಿಂಗ್ ಥರನೂ ಮಾಡ್ಬೋದು, ಅಥವಾ ಸ್ಕ್ವಾಯರ್ ಟೈಪ್ನಾಗ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸೊ ನಾ ಈ ಥರ ಕಟ್ ಮಾಡಿಕೊಂಡೆ. ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಶೇಪ್ನ. ಆಲ್ಮೋಸ್ಟ್ ಎಲ್ಲ ಆಲೂಗಡ್ಡೆ ಕಟ್ ಮಾಡ್ಕೊಂಡು ನಾನು ಸಪ್ರೇಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಪ್ಲೇಟ್ನಾಗ. ಸೊ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ. ಕಟ್ ಮಾಡಿ ಇಟ್ಕೊಂಡಾಗ ನಮ್ಮವ್ವ ದೋಸೆ ಹಾಕಂತ ದೋಸೆದು ಹಿಟ್ಟು ಮಾಡ್ಲಿಕ್ಕೆ ಇದು ಹಾಕಂದ್ವಿ ಅಕ್ಕಿ. ಸೊ ನಾ ಇಲ್ಲಿ 1 ಗ್ಲಾಸಿನಷ್ಟು ಅಕ್ಕಿ ತೊಗೊಂಡು
ಸೊ ಅದ್ರೊಳಗೆ ಬ್ಯಾಳೆ ಹಾಕಿ ಉದ್ದಿನಬೇಳೆ ತೊಗರಿಬೇಳೆ ಹಾಕೀನಿ. ಸೊ ತೊಗರಿಬೇಳೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ವಾಶ್ ಮಾಡಿ ಈ ಥರ ಆಗುತ್ತೆ ನೋಡಿರಿ. ಈ ಥರ ತೊಳ್ಕೊಬೇಕು. ಈ ಥರ ತೊಳ್ಕೊಂಡು ರಾತ್ರಿ ಸ್ವಲ್ಪ ಇಟ್ಟಿಡಬೇಕು. ಆಲ್ಮೋಸ್ಟ್ ಅದು ಮುಂಜಾನೆ ಸ್ವಲ್ಪ ಸ್ಪಾಂಜಿ ಟೈಪ್ ಆಗುತ್ತೆ. ಸೊ ನೀವು ಅದಕ್ಕೆ ಗ್ರೈಂಡರ್ನ ಹಾಕೋಬೋದು. ಇಲ್ಲ ಅನ್ನೋ ಕೈಲಿ ಉಳ್ಳಾಗಡ್ಡಿ ತೊಗೋತಿದ್ದೀನಿ. ಅದ್ರ ಜೊತೆ ಟಮಾಟ, 2 ನಿಂಬೆಹಣ್ಣು, ಸೊ ಇಲ್ಲಿ ಅದ್ರಕ್ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ. ಸೊ ಎಕ್ಸ್ಟ್ರಾ ತೊಗೊಂಡಿದ್ದೆ, ಸೊ ಸಾರಿ. ಸೊ ಈ ಥರ ತೊಗೋಬೇಕು. ತೊಗೊಂಡ್ಮ್ಯಾಕ ನಾ ಇಲ್ಲೊಂದು ಕಲ್ಗಲ್ ತೊಗೋತೀನಿ. ಕಲ್ ಒಳಗೆ ನಾ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದ್ರಕ್ ಹಾಕ್ಕೊಂಡಿದ್ದೀನಿ. ಅದ್ರಕ್ ಹಾಕ್ಕೊಂಡು ಅದ್ರ ಒಳಗೆ ಇದು ಕೊತ್ತಂಬರಿ ಇಟ್ಕೊಂಡಿದ್ದಿಲ್ಲ, ಅದು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಿಲ್ಲ. ಸೊ ಅದ್ರೊಳಗೆ ಹಾಕಿ ಸೇರಿಸ್ಬಿಡ್ತಿದ್ದೀನಿ. ಸೊ ಕುಟ್ಕೋಬೇಕು, ಕುಟ್ಟಿಡಬೇಕು ಅದಕ್ಕೆ. ಸೊ ಅನ್ನ ಒಳಗೆ ಹಾಕ್ಲಕ್ಕ ಟೇಸ್ಟ್ ಕೂಡ ಸಖತ್ ಬರುತ್ತೆ. ನಿಮ್ಗೆ ಹೆಂಗೆ ಬರ್ತದೆ ಆ ಥರ ಮಾಡ್ಕೊರಿ. ಸೊ ನಾ ಈ ಥರ ಮಾಡ್ಕೊಳತ್ತಿದ್ದೀನಿ ನೋಡಿರಿ. ಸೊ ನೋಡಿರಿ, ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಪೇಸ್ಟ್, ಉಳ್ಳಾಗಡ್ಡಿ, ಟಮಾಟ, ಮೆಣಸಿನ್ಕಾಯಿ ಮತ್ತು 2 ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡು ಸೈಡ್ನಾಗ ಇಟ್ಟಿದ್ದೀನಿ. ಸೊ ಇಲ್ಲಿ ನಾನು ಸ್ಟವ್ನ ಆನ್ ಮಾಡಿಟ್ಟು ಸೊ ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಬೌಲ್. ಸೊ ಸ್ವಲ್ಪ ಬೌಲ್ನಾಗ ಇದು ಹಾಕಿಟ್ಟಿನಿ ಗರಂ. ಸೊ ಎಲ್ಲ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ. ಈ ಥರ ಆದ್ಮೇಲೆ ಸ್ವಲ್ಪ ಬಾಯ್ಲ್ ಆಗಿ ಸ್ವಲ್ಪ ಹೀಟ್ ಆಗಬೇಕು. ಅದು ಮಸಾಲೆ ಅದು ಹಾಕ್ತೀನಿ. ಬ್ರೌನ್ ಆಗುತ್ತೆ. ಸೊ ಸಾರಿ ಬ್ರೌನಿಶ್ ಸಿಕ್ಕಿಲ್ಲ, ಯೆಲ್ಲೋ ಕಲರ್ ಥರ ಬರ್ತದೆ. ಸೊ ಅದಾದ್ಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗೋಷ್ಟು ಆಗಿ. ಸೊ ನಾನು ಈ ಥರ ಫ್ರೈ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ನೀವು ಹಾಕೋಬೋದು, ಇಲ್ಲ ಬಿಡ್ಬೋದು ಮೆಣ್ಸಿನ್ಕಾಯಿ, ಅದೇನು ಆಪ್ಷನಲ್ ಅದ. ಸೊ ಈ ಥರ ಮಾಡ್ಕೊಂಡು ತಿರುಗಿಸ್ಕೊತಿರ್ಬೇಕು. ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕು ಅವೆರಡು ಒಳಗಿಟ್ಟು, ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ. ಸೊ ಇದು ಆದ್ಮೇಲೆ ಇದು ನಾನು ಮಸಾಲೆ ಕೊಟ್ಟಿದ್ದೀವಲ್ಲ ಅದರ ಪೇಸ್ಟ್ ಅದು ಹಾಕಿ ಕೊತ್ತಂಬರಿ ಹಾಕಿ ಇದ್ರೊಳಗೆ ಹಾಕ್ಕೊತಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಸಿ ವಾಸನೆ ಹೋಗ್ಬೇಕಲ್ಲ. ಸೊ ಈ ಥರ ಹಾಕ್ಕೊಳ್ಬೇಕು. ಸೊ ನಿಮ್ಮ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗ್ಲತ್ತದ, ಯಾಕಂದ್ರೆ ಸ್ಮೋಕ್ ಬರೋಕ್ಕೆ. ಸೊ ಅರ್ಥ ಮಾಡ್ಕೊರಿ. ಸೊ ಈ ಥರ ಮಾಡ್ಕೋಬೇಕು, ಕಸ್ಕೋಬೇಕು ಚೆನ್ನಾಗಿ, ವಾಸನೆ ಹೋಗೋಷ್ಟು, ಹಸಿ ವಾಸನೆ ಹೋಗೋಷ್ಟು. ಸೊ ಕೈ ಇಟ್ಕೊತೀನಿ ಸ್ಪೂನ್. ಸೊ ಅದ್ರ ಒಳಗೆ ನಾವು ಈಗ ಲಾಸ್ಟಿಗೆ ಒಂದೇ ಉಳಿಸಿದ್ರೆ ಟಮಾಟೆ, ಅದನ್ನು ಟೊಮೆಟೊ ಒಳಗೆ ಹಾಕ್ಬಿಡೋಣ. ಸೊ ನಾನು 2 ತೊಗೊಂಡಿದ್ದೆ, ಅದನ್ನು ಈಗ ಕಟ್ ಮಾಡ್ಕೊಂಡು ಇದು ಹಾಕ್ಕೊತಾ ಇದ್ದೀವಿ. ಸೊ ನೋಡಿ, ಮಿಕ್ಸಪ್ ಮಾಡ್ಕೋಬೇಕು. ಸೊ ನಾನು ಹಾಕ್ಲಾಕಿಲ್ಲ, ಸೊ ತೋರಿಸ್ತೀನಿ. ಸೊ ಅದರೊಳಗೆ ನೋಡಿ, ನಾನು ಉಪ್ಪು 2.5 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಮತ್ತು 2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ
ತೋರಿಸ್ತೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಇಲ್ಲಿ 1 4 ಗ್ಲಾಸಿನಷ್ಟು ನೀರು ಹಾಕ್ಕೋಬೇಕು. ಸೊ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಅದ್ರೊಳಗೆ ನಾನು 2 ಹಾಕ್ತಾಯಿದ್ದೀನಿ. 4 ಗ್ಲಾಸಿನಷ್ಟು ಡಬಲ್ ಹಾಕಬೇಕು. ಸೊ ಇಲ್ಲಿ ಈ ಥರ ಹಾಕಿ ಅದನ್ನ ಮುಚ್ಚಬೇಕು ಸ್ವಲ್ಪ ಬಾಯ್ಲ್ ಆಗೋ ತನಕ. ಸಾರಿ, ನಾನು ನೆಗಡಿ ಆಗಿದೆ, ಸ್ವಲ್ಪ ಮಾಡ್ತೀನಿ. ಸೊ ಇಲ್ಲಿ ನೋಡಿರಿ, ಇದಾದ್ಮೇಲೆ ನಾನು ಚಿಪ್ಸ್ ಮಾಡೋಕೆ ಇಲ್ಲಿ ಒಂದು ಬೌಲ್ನಾಗ ಇಲ್ಲಿ ಟಿಶ್ಯೂ ಪೇಪರ್ ಹಾಕಿ ಇಟ್ಕೊತಿದ್ದೀನಿ. ಯಾಕೆ ಗೊತ್ತು, ಆಯಿಲ್ ಇದು ತಳಗೆ ಬೀಳಬಾರ್ದು ಅಂತ. ಸೊ ನೋಡಿರಿ, ಅದ್ರಾಗೆ ಇದು ತೊಗೊಂಡು ಸೋಪ್ ಮಾಡ್ಕೋಬೇಕು ಎಣ್ಣೆ. ಸೊ ನೋಡಿ, ನಾನು 4 ಟಿಶ್ಯೂ ಪೇಪರ್ನ ಈ ಥರ ಮಾಡ್ಕೊತೀನಿ. ಸಪ್ರೇಟಾಗಿ ಆ್ಯಂಗಲ್ನಾಗ ಇಟ್ಕೋತಾ ಇದ್ದೀನಿ, 4 ಆ್ಯಂಗಲ್ಸ್ ಥರ. ಸೊ ಈ ಥರ ಇಟ್ಕೋಬೇಕು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗೋಷ್ಟು ಒಳಗಡೆ ಇರಬೇಕು ಟಿಶ್ಯೂ ಪೇಪರ್ನ. ಸೊ ಇಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸೊ ಅದು ಸ್ವಲ್ಪ ಹೀಟ್ ಆಗ್ಲಕ್ಕೆ ಬಿಟ್ಟು, ಸೊ ಅದರೊಳಗೆ ಎಣ್ಣೆ ಹಾಕ್ತಾಯಿದ್ದೆ. ಸೊ ಎಣ್ಣೆ ಹಾಕೋತಾ ಇದ್ದೀನಿ. ಈ ಥರ ಎಣ್ಣೆ ಹಾಕೋಬೇಕು. ಸೊ ಸ್ವಲ್ಪ ಗರಂ ಹೀಟ್ ಆಗಬೇಕು. ಹೀಟ್ ಆದಮೇಲೆ ಯಾವುದೇ ಮಾಡೋಕ್ಕಾಗುತ್ತೆ. ಸೊ ನಾನು ಡಬಲ್ ತೊಗೊಂಡು ನೋಡಿರಿ, ಎಣ್ಣೆ ಕಲಸಾಗಿತ್ತು, ನಾನು ಅದಕ್ಕೆ ಹಾಕೊಳಕ್ಕೆ ಹೋಗಿದ್ದೆ. ಸೊ ಸ್ಟವ್ ಮೇಲೆ ಇಟ್ಟು ಇದನ್ನ ಪಾತ್ರೆ ಇಲ್ಲಿ ನೋಡಿರಿ, ಆಲ್ಮೋಸ್ಟ್ ಇದ್ರೊಳಗೆ ನೀರು ಬಾಯ್ಲ್ ಆಗ್ಲತ್ತಿತ್ತು. ಸೊ ನೀರು ಬಾಯ್ಲ್ ಆದಾಗ ಇಲ್ಲಿ ನೋಡಿರಿ ಯಾವ ಥರ ಕಾಣಿಸ್ತಿದೆ. ಸೊ ಅದಾದ್ಮೇಲೆ ಇದ್ರೊಳಗೆ ಮತ್ತು ನಾನು ರೈಸ್ ಹಾಕ್ಕೊಂಡೆ. ಇಲ್ಲಿ ನೋಡಿರಿ, ರೈಸ್ ಹಾಕಿದ್ಮ್ಯಾಕ ಸೊ ಇದು ಸ್ವಲ್ಪ ಬಾಯ್ಲ್ ಆಗೋದು ಬಿಟ್ಟು ನಾನು ಬಾಜು ಸಪ್ರೇಟ್ನಾಗ ಇಲ್ಲಿ ಇದು ಮಾಡೋಕೆ ರೆಡಿ ಆಗ್ತಾನೆ, ಚಿಪ್ಸ್ ಮಾಡೋಕೆ. ಸೊ ಫಸ್ಟ್ ನಾನು ಇಲ್ಲಿ ಒಂದು ಬೈಟ್ ಹಾಕಿ ನೋಡ್ತಿದ್ದೀನಿ, ಆಗ್ಯದೇನಿಲ್ಲ, ಅದು ಹೀಟ್ ಆಗ್ಯದೇನಿಲ್ಲ. ಸೊ ಇಲ್ಲ ಹೀಟ್ ಆಗಿದೆ ಅಂತ ಆಲ್ಮೋಸ್ಟ್ ಗೊತ್ತಾಯಿತು. ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಕೊಂಡ್ರಿ. ಎಲ್ಲ ರೆಡಿ ಆದಂಗೆ ಎಲ್ಲ ರೆಡಿ ಆದಂಗೆ ಅಂತ ಅನ್ಕೋರಿ. ಸೊ ಹೀಟ್ ಆದಂಗೆ ಪ್ಯಾನ್. ಸೊ ಅದ್ರೊಳಗೆ ನೋಡ್ರಿ ಯಾವ ಥರ ಆಗಿದೆ ಅಂತ. ಸೊ ನಾನು ಮೂನ್ ಶೇಪ್ನಾಗ ಹೆಂಗಿರ್ತದೆ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಸೊ ಇದು ನೋಡ್ರಿ ಈ ಥರ ಆಗುತ್ತೆ. ಸೊ ನಾನು ಸಪ್ರೇಟಾಗಿ ತಗೊಂಡು ಇಲ್ಲಿ ಬೌಲ್ನಾಗ ಇಟ್ಕೊಂಡಿರ್ತೀನಿ. ಸೊ ನೋಡ್ರಿ ಆ ಥರ ಇಟ್ಕೊಂಡಿದ್ದೆ. ಆ ಥರ ಹಾಕೋ ಸ್ಟಾರ್ಟ್ ಮಾಡಿ. ಸೊ ಎಣ್ಣೆ ಸಿಡುತ್ತೆ, ಸ್ವಲ್ಪ ದೂರ ಇರಿ, ಕೈಗೆ ಹಚ್ಕೊಂಡಿರಿ. ನೀವು ಸಣ್ಣ ಚಿಕ್ಕಳು ಇದ್ದರಂದ್ರೆ ಸ್ವಲ್ಪ ಸಪ್ರೇಟಾಗಿ ಇಡ್ರಿ. ಸೊ ಇಲ್ಲಿ ನೋಡ್ರಿ ಕ್ಯಾಮ್ರಾ ಇಡ್ಲಕ್ಕೆ ಆಲತ್ತದಲ್ಲ. ಸೊ ಎಲ್ಲ ಸ್ವಲ್ಪ ಭಾಳ ಆಗತ್ತೆ ತಿಳ್ಕೊಬೇಡ್ರಿ, ಹೇಳೋಷ್ಟು ಹೇಳಕ್ಕೆ ಹ್ಯಾಬಿಟ್ ಇದೆ ನನಗೆ ಹೇಳೋದು. ಸೊ ಈ ಥರ ಹಾಕ್ಕೊಂಡು ಬಿಟ್ಬಿಡ್ಬೇಕು ಆಗಕ್ಕೆ. ಸೊ ಈ ಥರ ಆಲ್ಮೋಸ್ಟ್ ಹಾಕಿ ಬಿಟ್ಟಿದ್ದೀನಿ ಬೌಲ್ನಾಗ, ಎಣ್ಣೆದೊಳಗೆ ಫ್ರೈ ಆಗಲಿ ಅಂತ. ಸೊ ಈ ಕಡೆ ನೋಡ್ರಿ ಅನ್ನಕ್ಕೆ ಈ ಕಡೆ ಬಾಯ್ಲ್ ಆಗುತ್ತೆ. ಆಚೆ ಒಂದು ಬರ್ತದೆ ಏನು ಕಾಯ್ತು. ಸೊ ನಾನು ಹೇಳೋದು ಕೂಡ ನೋಡ್ರಿ ಮೆಸ್ಸಿ ಆಗಿಬಿಟ್ಟಿದೆ, ಗೊತ್ತಾಗ್ಲಿಕ್ಕಿಲ್ಲ. ಸೊ ಆಚೆ ನೋಡಿದ್ರೆ ರಾಕಿ ನೋಡ್ರಿ ಯಾವ ಥರ ಮಾಡಾಕ್ತಿದ್ದೀನಿ. ಮಾತಾಡಲ್ಲ ಅಂತ ಸಿಕ್ಕಾಪಟ್ಟೆ ಒಂದು ನಿಧಿ ನೋಡಿ ಕುಂತಿದ್ದಾನೆ ಇಲ್ಲಿ. ಸೊ ಇಲ್ಲಿ ನೋಡ್ರಿ ಇವರಿಬ್ರು ಏನು ಮಾಡ್ತಿದ್ದೀರ ಸಿಡಿ ತಳಗೆ ಭಾಳ ಅಂದ್ರೆ ನಂಗೆ ಸಾಕು, ಒಂದು ಕೈ ಕಂಟಿನ್ಯೂಸ್ ಹಾಕ್ತಿದ್ದೀನಿ ಮಾಡ್ತಾರೆ ಅವರು. ಸೊ ಇದಾದ್ಮೇಲೆ ನಾನು ನೋಡ್ರಿ ಕ್ಯಾಮ್ರಾ ನೋಡೋದೇ ಕ್ಯಾಮ್ರಾ ನೋಡೋದು. ಸೊ ಅದಾದ್ಮೇಲೆ ನಾವು ಒಳಗೆ ಹೋಗಿ ನೋಡಿದೆ ಅನ್ನ ರೆಡಿ ಆಗ್ಯದ ಏನಿಲ್ಲ ಅಂತ. ಸೊ ನೋಡ್ಲತ್ತಿದ್ರಿ ಸಿಕ್ಕಾಪಟ್ಟೆ ನಾನು ಕಿಚನ್ನಾಗ ಫಸ್ಟ್ ಟೈಮ್ ನೋಡತ್ತಿದ್ರೆ ಹೆಂಗೆ ಮಾಡತ್ತೀನಿ. ಸೊ ಇಲ್ಲಿ ನೋಡ್ರಿ ರೈಸ್ನ ಫುಲ್ ರೈಸ್ ಕೂಡ ಬಾಯ್ಲ್ ಆಗತ್ತಿತ್ತು. ಸೊ ಅದರೊಳಗೆ ನಾನು ಲೆಮನ್ ಹಾಕ್ಕೊಂಡಿದ್ದೀನಿ. ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಸೊ ಇದು ಹಾಗೆ ಬಿಡಬೇಕು ಸ್ವಲ್ಪ ಬಾಯ್ಲ್ ಆಗಕ್ಕೆ. ಬಾಯ್ಲ್ ಆದ್ಮೇಲೆ ಇಲ್ಲಿ ನೋಡೋಕೆ ನಮ್ಗೆ. ಸೊ ಇಲ್ಲಿ ನೋಡಿರಿ ಚಿಪ್ಸ್ನ ಫ್ರೈ ಆಗ್ತಾಯಿದ್ದೀನಿ ಅಂತ.
ಇನ್ನೊಂದು ಸ್ವಲ್ಪ ತಾಸಿನಾಗ ರೆಡಿ ಆಗುತ್ತೆ. ಸ್ವಲ್ಪ ಹಸಿ ತಡ ಆಗ್ತದೆ. ಒಣಗಿದ ಜಲ್ದಿ ಆಗ್ತಿತ್ತು, ಸ್ವಲ್ಪ ಹಸಿ ಅಂತ ಲೇಟ್ ಆಗ್ತದೆ. ಟೆನ್ಷನ್ ತಗೊಳ್ಳಿ. ಸೊ ಅದನ್ನು ಸ್ಪೂನ್ ತೊಗೊಂಡು ಈ ಥರ ತಿರ್ಗಿಸ್ಕೊತಾ ಇರಬೇಕು, ಬ್ರೌನ್ ಆಗುತ್ತೆ. ಸೊ ನೋಡಿ ಹಂಚು ತೊಗೊಳ್ತೀನಿ, ಹಂಚಿನ ಮೇಲೆ ಇಟ್ಬಿಡ್ತೀನಿ. ಇಟ್ಬಿಟ್ಟು ಅನ್ನ ಕುಕ್ ಆಗುತ್ತಲ್ಲ ಆಲ್ಮೋಸ್ಟ್ ಬಿಟ್ಬಿಟ್ಟು ಯಾವ ಥರ ಆಗಿದೆ ಅಂತ. ಸೊ ಈ ಥರ ಫ್ರೈ ಮಾಡ್ಕೋಬೇಕು. ನನಗೆ ಈ ಥರ ಸೂಟೇಬಲ್ ಆಯಿತು, ಸೊ ಈ ಥರನೇ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಕಂಫರ್ಟೇಬಲ್ ಅನಿಸ್ತೋ ಆ ಥರ ಕಂಫರ್ಟೇಬಲ್ ಥರ ಮಾಡ್ಕೊಳ್ಳಿ. ಸೊ ನನಗೆ ಮೂನ್ ಶೇಪ್ ಬೇಕಿತ್ತು, ನಾನು ಮೂನ್ ಶೇಪ್ನಾಗ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ರಿ ಈ ಥರ ಫ್ರೈ ಮಾಡ್ಕೋಬೇಕು. ಹಿಂದೆ ಮುಂದೆ ಮಾಡ್ಕೋತಾ ಇದ್ದರೆ ಅವಾಗೆ ಇದು ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಸೊ ಒಳಗೇನು ಹಸಿ ಬಿಸಿ ಏನೂ ಇರಲ್ಲ. ಸೊ ನೀವು ಈ ಥರ ಮಾಡ್ಕೋಬೇಕು. ಯಾವ ಥರ ಮಾಡ್ಕೊಳ್ತೀನಿ ಆ ಥರ ಮಾಡ್ಕೋಬೇಕು. ಸಖತ್ತಾಗಿ ಕಾಣಿಸುತ್ತೆ ಅಂತ ನೋಡ್ರಿ, ತಿನ್ನಕ್ಕೂ ರುಚಿಯಾಗಿರುತ್ತೆ. ಸೊ ಮನೆಯಲ್ಲೇ ಮಾಡ್ಕೊಂಡೆ ತಿಂದರೆ ಬೇರೆನೇ ಮಜಾ ಇರುತ್ತೆ. ಸೊ ನೀವು ಈ ಥರನೇ ಮಾಡ್ಕೋರಿ. ಮನೆಯಾಗೂ ಹೊರಗಿನ ಜಂಕ್ ಫುಡ್ ಏನೂ ತಿನ್ನಕ್ಕೆ ಹೋಗ್ಬೇಡ್ರಿ. ಡಾಕ್ಟ್ರು ಕೂಡ ನನಗೆ ಹೇಳಿದ್ದಾರೆ ಜಂಕ್ ಫುಡ್ ಏನೂ ತಿನ್ನಬಾರ್ದು ಅಂತ. ಸೊ ನಾನು ಮನೆಗೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಈಗ 10 ಡೇಸ್ ಆಯಿತು ಏನೂ ತಿನ್ನಲಾಗಿ ಹೊರಗಿನ ಜಾಸ್ತಿ ಬಿಟ್ಬಿಟ್ಟಿದ್ದೀನಿ. ಸೊ ಈ ಥರ ನಾನು ತೆಕ್ಕೊಂಡು ಸಪ್ರೇಟಾಗಿ ಇಡ್ಲತ್ತಿದ್ದೀನಿ ಬೌಲ್ನಾಗ. ಸಪ್ರೇಟಾಗಿ ಬೌಲ್ನಾಗ ಇಟ್ಕೊಂಡು ಎಲ್ಲ. ಸೊ ಇದಾದ್ಮೇಲೆ ಅನ್ನ ಎಲ್ಲ ಕುಕ್ ಆಗಿತ್ತು ನೋಡ್ರಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ನಿಂದ್ರಿ ನೋಡ್ರಿ ಯಾವ ಥರ ಕಾಣಿಸ್ತಿದೆ ಅಂತ. ಹೋಮ್ ಮೇಡೇ ಅದು, ಹೋಮ್ ಮೇಡೇ ಮಾಡ್ಕೊತೀನಿ. ಹೊರಗಿನ ಜಾಸ್ತಿ ಅವಾಯ್ಡ್ ಮಾಡಿರಿ ನೀವು ಕೂಡ. ಸೊ ಇಲ್ಲಿ ನೋಡ್ರಿ ನಾ ಯಾವ ಥರ ಮಾಡ್ತೀನಿ. ಸೊ ಇಲ್ಲಿ ನಾನು ಬೌಲ್ ತೊಗೊಂಡಿದ್ದೀನಿ. ಸೊ ನಮ್ಮ ಮಮ್ಮಿ ಚಿಪ್ಸ್ ಮಾಡಿಕೊಡ್ಬೇಕಂತ. ಸೊ ನಾನು ಮಾಡಿದ್ದೆ ಇಲ್ಲ ಅರ್ಧ ಹಾಫ್. ಸೊ ಈ ಥರ ತೆಕ್ಕೊಂಡು ಬೌಲ್ನಾಗ ಹಾಕೋತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿರಿ ಮನೆಯಲ್ಲಿ, ಚೆನ್ನಾಗಿದೆ ಅದು. ಸೊ ಇಲ್ಲ ನಾನು ಚಿಲ್ಲಿ ಪೌಡ್ರ್ ತೊಗೊತಿದ್ದೀನಿ. ಎಲ್ಲರೂ ಹುಡ್ಕಾಡಿ ಕೂತ್ಕೊಂತಿದ್ದ. ಸೊ ಅಲ್ಲೇ ಕೆಳಗೆ ಡ್ರಾನಾಗೆ ಇಟ್ಟಿದ್ರು ನಮ್ಮ ಮಮ್ಮಿ. ಸೊ ನೋಡಿ ಚಿಲ್ಲಿ ಪೌಡ್ರ್ ತೊಗೋತಾ ಇದ್ದೀನಿ. ಸ್ವಲ್ಪ ತೊಗೋಬೇಕು, ನಿಮಗೆ ಎಷ್ಟು ಏಟ್ ಬೇಕಿರುತ್ತೆ ಅಷ್ಟು ತೊಗೋರಿ. ನನಗಂತೂ ನಮ್ಮ ಮಮ್ಮಿಗೆ ಸ್ವಲ್ಪ ತೊಗೋತಾ ಇದ್ದೀನಿ. ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಚಿಟಿಕೆಯಷ್ಟು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಿ ಚಿಟಿಕೆಯಷ್ಟು ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಈ ಥರ ಹಾಕ್ಕೊಂಡು ಸೊ ನಾವು ಎಲ್ಲ ಒಳಗೆ ಇಡ್ತಾ ಇದ್ದೀನಿ ಖಾರ ಉಪ್ಪು ಬಾಕ್ಸ್ನ. ಸೊ ಇಲ್ಲಿ ನೋಡ್ರಿ ಇದಾದ್ಮೇಲೆ ನಾ ಇಲ್ಲಿ ಇಟ್ಟು ಕೊತ್ತಂಬರಿ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸಖತ್ತಾಗಿ ಕಾಣಿಸುತ್ತೆ. ನೀವು ಕೂಡ ನಿಮ್ಮ ಮನೆಗೆ ಟ್ರೈ ಮಾಡಿರಿ, ನಿಮ್ಮ ಮಕ್ಳಿಗೂ ಕೊಡಿರಿ. ಸೊ ಮಕ್ಳಿಗೆ ಕೊಡ್ಲತ್ತಿದೆ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ರಿ ಖಾರ, ಜಾಸ್ತಿ ಏನು ಕೊಡಬೇಡ್ರಿ ಅವರಿಗೆ. ಜಂಕ್ ಫುಡ್ನ ಅವಾಯ್ಡ್ ಮಾಡ್ಸ್ಲಾಕ ಹಚ್ಚಿಸ್ರಿ. ಸೊ ಈ ಥರ ಮಾಡ್ಕೊತಿರ್ರಿ ಮನೆಗೆ ಬೆಟರ್, ನಿಮಗೂ ಕೂಡ ಇರುತ್ತೆ ಹೆಲ್ತಿ, ನಿಮ್ಮ ಫ್ಯಾಮ್ಲಿ ಕೂಡ ಹೆಲ್ತಿ ಇರುತ್ತೆ. ಸೊ ಈ ಥರ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನಾ ಇಲ್ಲೊಂದು ಪ್ಲೇಟ್ ತೊಗೋತಾ ಇದ್ದೀನಿ. ಸೊ ಈ ಥರ ಪ್ಲೇಟ್ ತೊಗೊಂಡು ಶೇಕ್ ಮಾಡ್ಕೋಬೇಕು. ಚುರುಮುರಿ ಯಾವ ಥರ ಮಾಡ್ತಾರೆ ಆ ಥರ ಮಾಡ್ಕೋಬೇಕು. ನೋಡಿರಿ ಈ ಥರ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಮಾಡಿರಿ. ಈ ಥರ ಮಾಡಿದ್ರೆ ಎಲ್ಲ ತೋಲ್ ಮಿಕ್ಸ್ ಆಗುತ್ತೆ, ಸಪ್ರೇಟ್ ಏನೂ ಆಗೋಲ್ಲ. ಸೊ ನೋಡಿರಿ ಈ ಥರ ಮಾಡ್ಕೊಂಡು ನೋಡಿರಿ ಇದು ನಮ್ಮ ಅವ್ವಾಗ ಮಾಡಿದ್ದೇನೆ. ಸೊ ಅವರಿಗೂ ಸ್ವಲ್ಪ ಸ್ನ್ಯಾಕ್ಸ್ ಕೊಡಬೇಕು ಅಂತ ಮಾಡಿದ್ದೆ. ಸೊ ಅವ್ರನ್ನ ಅಭಿಪ್ರಾಯನ ಕೇಳೋಂಬರ್ರಿ. ಸೊ ನಾನು ಇಲ್ಲಿ ನಮ್ಮಮ್ಮ ಕೂಡ ಕೊಡ್ಲತ್ತಿದ್ದೆ. ಸೊ ಅವ್ರದ್ದು ಫೀಡ್ಬ್ಯಾಕ್ ತೊಗೊಳ ಹೇಗಾಗಿದೆ ಅಂತ. ಸೊ ಲೈಟ್ ಆಫ್ ಮಾಡಿ ಇಲ್ಲಿ ನೋಡ್ರಿ ಆಚೆ ಹೋಗಿ ಹೋಗ್ಕೊಳ್ಳತ್ತಿದ್ದೆ. ಸೊ ಮಮ್ಮಿ ಕರೆದೆ. ಸೊ ಮಮ್ಮನೂ ಬರ್ಲತ್ತಿದ್ರು, ಅವ್ರಿಗೂ ಹೊಸಾಗಿತ್ತು. ಹೊಸದಾಗ ಸೊ ನಾ ಇದು ಚಿಪ್ಸ್ ಮಾಡಿ ಅವ್ರ ಕೈ ಕೊಟ್ಟೆ. ಸೊ ಫೀಡ್ಬ್ಯಾಕ್ ಕೇಳಂಬರ್ರಿ ನೀವು. ಇವಾಗ ನೋಡ್ರಿ ಯಾವ ಥರ ಬರ್ಲತ್ತ, ಹೇಳಿ ನೋಡ್ಬೇಕಂತ. ಹೇಗದ ತುಂಬ ಥ್ಯಾಂಕ್ಸ್. ಅಂದ್ರೆ ನನಗೂ ಅಡುಗೆ ಬರ್ತಾವ ಅಂತ ಹೇಳ್ತೀನಿ. ನನಗೆ ಅಡುಗೆ ಬರ್ತದೆ. ಸೊ ಈ ಥರ ಬೌಲ್ ತೊಗೊಂಡು ಸೊ ಇದ್ರೊಳಗೆ ನಾನು ಚಿಪ್ಸ್ ಮಾಡಿ ಇಟ್ಕೊಂಡಿದ್ದೆಲ್ಲ ಸೊ ಸಪ್ರೇಟ್ ಬೌಲ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಇದ್ರೊಳಗೆ ಆಯಿಲ್ ಅಬ್ಸರ್ವ್ ಮಾಡಿಕೊಂಡಿಲ್ಲ ಜಾಸ್ತಿ. ಸೊ ಸಪ್ರೇಟಾಗಿ ತೆಕ್ಕೊಳತ್ತಿದ್ದೀನಿ ಎಲ್ಲ.
ಸೊ ನಾನು 2.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ತೊಗೋತಾ ಇದ್ದೀನಿ. ಸೊ ಟೇಸ್ಟಿನ ಪ್ರಕಾರ ಉಪ್ಪು ಹಾಕೋತಾ ಇದ್ದೀನಿ. ನೋಡ್ರಿ ಈ ಥರ ಹಾಕೋಬೇಕು. ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕೋಬೋದು ನೀವು. ಸೊ ನಾನು ಇದು ಹಾಕೊಂಡ್ಮ್ಯಾಕ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೋತಾ ಇದ್ದೀನಿ. ಸೊ ಅವಾಗ ಯಾವ ಥರ ಚಿಪ್ಸ್ ಮಾಡಿದೆ ಈ ಥರ ಇದು ಮಾಡಬೇಕು. ಸೊ ನಾ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೋತಾ ಇದ್ದೀನಿ. ಸೊ ಈ ಥರನೇ ಕಟ್ ಮಾಡ್ಕೋಬೇಕು. ನಾ ಕೈಯಿಂದ ಹಾಕೊಳ್ತೇವೆ, ನೀವು ಆ ಥರನೇ ಹಾಕೋರಿ. ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಅನಿಸ್ತೋ ಆ ಥರ ಮಾಡ್ಕೊರಿ ನಿಮ್ಮ ಪ್ರಕಾರ. ಇದ್ರೊಳಗೆ ನಿಂಬೆಹಣ್ಣು ಹಾಕೋಬೋದು. ಚೆನ್ನಾಗಿ ಅನ್ನಿಸ್ತದೆ, ಟೇಸ್ಟ್ ಡಬಲ್ ಬರುತ್ತೆ. ಕೆಲವೊಂದ್ರಿಗೆ ಹುಳಿ ಅಂದರೆ ಇಷ್ಟ ಆಗಲ್ಲ, ಕೆಲವೊಂದು ಮಂದಿಗೆ ಹುಳಿ ಇಷ್ಟ ಆಗ್ತವೆ. ಸೊ ನಿಮ್ಮ ಪ್ರಕಾರ ನಿಮ್ಗೆ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಸೊ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಯಾವ ಥರ ಅನಿಸ್ತೋ ಆ ಥರ ಕಟ್ ಮಾಡ್ಕೊರಿ. ನಿಮಗೆ ಸ್ಮಾಲ್ ಬೇಕಿದೆ, ಚಿಕ್ಕಾಗಿ ಸ್ಮಾಲ್ ಪೀಸಸ್ ಬೇಕಿದೆ ಆ ಥರ ಮಾಡ್ಕೊರಿ. ನಂಗೆ ಈ ಥರ ಇಷ್ಟ. ಸೊ ಈ ಥರ ಕಟ್ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಕೈಯಿಂದಾನೆ. ಸೊ ಅದು ಪ್ಯಾಕೆಟ್ ಕ್ಲೋಸ್ ಮಾಡಿಟ್ಟು, ಸೊ ನಾ ಇಲ್ಲೊಂದು ಪ್ಲೇಟ್ ತೊಗೊಂಡು ಸೊ ಮುಚ್ಚಳ ಮುಚ್ತೀವಿ. ಮುಚ್ಚ್ಮ್ಯಾಕ ಅದು ಕೂಡ ಶೇಕ್ ಮಾಡಬೇಕು. ಸ್ವಲ್ಪ ಶೇಕ್ ಮಾಡಬೇಕು. ಅವಾಗ ನಾವು ಹೆಂಗೆ ಸೇಮ್ ರಿಪೀಟ್ ಮಾಡಿರೋ ಈ ಥರನೂ ಆ ಥರನೇ ಮಾಡಬೇಕು. ಸೇಮ್ ರಿಪೀಟ್ ಮಾಡ್ಕೋತಾ ಇರಬೇಕು. ಸ್ವಲ್ಪ ಮಿಕ್ಸಪ್ ಹಾಕ್ಬೇಕು ಬೋತ್ ಸೈಡ್ನ. ಸೊ ಮಿಕ್ಸ್ ಹಾಕುವಷ್ಟು ಒಳಗೆ ಮಾಡಬೇಕು. ಸೊ ನಾನು ಡಬಲ್ ಟ್ಯಾಪ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಟ್ಯಾಪ್ ಮಾಡ್ಕೋತಾ ಇರಬೇಕು. ನೀವು ಟ್ಯಾಪ್ ಮಾಡಿ ಇಟ್ಕೊಂಡ್ಮ್ಯಾಗ ಸೊ ಇಲ್ಲಿ ನೋಡಿರಿ ಈ ಥರ ಆಗುತ್ತೆ ಅಂತ. ಸೊ ನೀವು ಟೆನ್ಷನ್ ತೊಗೋಬೇಡ್ರಿ. ನಿಮ್ಗೆ ಅಕಸ್ಮಾತ್ ಚಿಪ್ಸ್ ಒಳಗೆ ಜಾಸ್ತಿ ಎಣ್ಣೆ ಕೂತಿದ್ರು ಈ ಥರ ಮಾಡ್ಕೊಂಡು ತಿನ್ಬೋದು ನೀವು. ಏನೂ ಟೆನ್ಷನ್ ಇರೋಲ್ಲ. ಆ ಕಡೆ ಆಯಿಲ್ ಫ್ರೀನೂ ಇರುತ್ತೆ. ಸೊ ಈ ಥರ ಮಾಡ್ಕೊಂಡು ತಿನ್ನೋಕೆ ನಿಮ್ಗೆ ರುಚಿಕರವಾಗಿ ಇರುತ್ತೆ. ಸೊ ಈ ಥರ ಮಾಡ್ಕೊಂಡು ತಿನ್ನಿರಿ. ಮನ್ಯಾಗ ವೇಸ್ಟ್ ಮಾಡ್ಕೋಬೇಡ್ರಿ. ಸೊ ಈ ಥರ ಮಾಡ್ಕೊಂಡು ತಿನ್ನಿರಿ, ಸಖತ್ತಾಗಿ ಕಾಣಿಸುತ್ತೆ. ಸೊ ನಾನು ಇದು ಕ್ಲೋಸ್ ಮಾಡಿಟ್ಟು ನಾವು ಆಚೆ ಕಡೆ ಹೋಗಿದ್ದೆ. ಸೊ ಇಲ್ಲಿ ನೋಡಿರಿ ನಾನು ದೇವ್ರಿಗೆ ಹಾಯ್ ಅಂತಂದ್ರು ಹಾಯ್ ಅಂತಿದ್ದಿಲ್ಲ, ಕ್ಯಾಮ್ರಾ ನೋಡು ಅಂತಂದ್ರೆ ನೋಡ್ಲತ್ತಿದ್ದಿಲ್ಲ. ನನ್ನ ಕೈ ಕಡ್ಲತ್ತದ. ಸೊ ನಾ ಕೇಳ್ದೆ, ನೀ ಯಾರ ಮಗ ಇದು ಅಂತಂದ್ರೆ, ನಾ ದೇವ್ರ ಮಗ ನಾನು ದೇವ್ರ ಮಗ ಏನು ತರ್ಲತ್ತದ. ಸೊ ನನ್ನ ನಗು ಬಂತು, ಯಾಕೆ ಈ ಥರ ಅಂತದ ಅಂತೀನಿ. ಸೊ ನಿಜಾನೇ ಕುರಿಗಳು ದೇವ್ರ ಮಕ್ಕಳೇ ಅಂದಂಗೆ. ಸೊ ನಾವು ದೇವ್ರ ಮಕ್ಕಳೇ ಇದ್ದಂಗೆ. ಸೊ ಇದಾದ್ಮೇಲೆ ಕ್ಯಾಮ್ರಾ ಕಡೆ ನೋಡಿದ್ರೆ ಅವ ನೋಡ್ಲತ್ತಿದ್ದಿಲ್ಲ. ಸೊ ಆಮೇಲೆ ಹಾಯ್ ಅನ್ನುವಂತಪ್ಪ ಅಂದರೆ ಹಾಯ್ನೂ ಅಲ್ಲತ್ತಿದ್ದಿಲ್ಲ. ಸೊ ಅವನಿಗೆ ಯಾಕೋ ಅವನಿಗೆ ಕ್ಯಾಮ್ರಾ ನೋಡೋದು ಇಷ್ಟ ಆಗ್ಲತ್ತಿಲ್ಲ. ಸೊ ಅವನ ಕಡೆಯಿಂದ ನಾನು ನಿಮಗೆ ಹಾಯ್ ಅಂತೀನಿ ನೋಡಿರಿ, ಹಾಯ್. ಸೊ ಅದಾದ್ಮೇಲೆ ದೇವ್ರು ತಳ್ಬಿಟ್ಟು ಇಲ್ಲಿ ನೋಡ್ರಿ ಬರ್ರಿ ಊಟ ಮಾಡೋಕೆ ಜೊತೆ ಬರ್ರಿ ಊಟ ಮಾಡೋಣ. ಸೊ ವ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿರಿ. ನನ್ನ ಚಾನಲ್ಗೆ ಧನ್ಯವಾದಗಳು.